of demand. Law of demand. Law of demand. Last class we have to discuss the law. What is demand? The types of demand. Next determinants of demand and meaning of the demand. ಇಷ್ಟು ನಾವು ನೋಡ್ತಾ ಹೋಗಿದ್ವಿ. ಜೊತೆಗೆ ಡಿಮ್ಯಾಂಡ್ ಫಂಕ್ಷನ್ ಸಹ ನಾವು ನೋಡ್ತಾ ಹೋಗಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಲಾ ಆಫ್ ಡಿಮ್ಯಾಂಡ್ ನಾವು ಏನು ಮಾಡ್ತಾ ಹೋಗೋಣ ನೋಡಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನು ಲಾ ಆಫ್ ಡಿಮ್ಯಾಂಡ್? ಲಾ ಆಫ್ ಡಿಮ್ಯಾಂಡ್ ಅಂದ್ರೆ ಏನು ಲಾ ಆಫ್ ಡಿಮ್ಯಾಂಡ್ ಏನು ಹೇಳುತ್ತೆ? ಅದರ ಒಂದು ಅಸಂಪ್ಷನ್ಸ್ ಏನು? ಅದರ ಒಂದು ಟೇಬಲ್ ಹೇಗಿರುತ್ತೆ? ಡಿಮ್ಯಾಂಡ್ ಕರ್ವ್ ಹೇಗಿರುತ್ತೆ ಅಂತ ನಾವು ಈ ಒಂದು ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಏನು ಲಾ ಆಫ್ ಡಿಮ್ಯಾಂಡ್ ಅಂತಂದ್ರೆ ದ ಲಾ ಆಫ್ ಡಿಮ್ಯಾಂಡ್ ಶೋಸ್ ದ ರಿಲೇಶನ್ಶಿಪ್ ಬಿಟ್ವೀನ್ price of the commodity and the quantity demanded. The law of demand shows the relationship between price of the commodity and its quantity demanded. Price ಮತ್ತೆ demand ಗೆ ಇರುವಂತಹ ಒಂದು ರಿಲೇಶನ್ಶಿಪ್ ನ ಹೇಳುವಂತದ್ದು ಯಾವುದು? ಈ ಒಂದು law of demand. The law of demand shows the relationship between price of the commodity and the quantity demanded. Confusion ಆಗಬೇಡಿ. ಇದು determinants of demand ಅಂತ ಹೇಳಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ. Determinants of demand ಏನು ಹೇಳುತ್ತೆ ಅಂತಂದ್ರೆ it shows the relationship between quantity demanded and its the determinants ಅಂತ ಹೇಳುತ್ತೆ. Determinants. Demand function. Demand function shows the relationship between quantity demanded and its the determinants. But law of demand shows the relationship between price of the commodity and the quantity demanded. ಅರ್ಥ ಆಗ್ತಾ ಇದೆಯಾ? ಕನ್ಫ್ಯೂಷನ್ ಆಗಬೇಡಿ. The law of demand shows the relationship between price of the commodity and the quantity demanded. Price ಮತ್ತೆ ಡಿಮ್ಯಾಂಡ್ ಗೆ ಇರುವಂತಹ ರಿಲೇಶನ್ಶಿಪ್ ನ ಹೇಳುವಂತದ್ದು ಯಾವುದು ಮಕ್ಕಳ? ಯಾವುದು? ಲಾ ಆಫ್ ಡಿಮ್ಯಾಂಡ್. ಇಲ್ಲಿ ಲಾ ಆಫ್ ಡಿಮ್ಯಾಂಡ್ ಮೀನಿಂಗ್ ಏನು? ಏನು ಮೀನಿಂಗು? ಅದು ಏನು ಹೇಳುತ್ತೆ ರಿಲೇಶನ್ಶಿಪ್ ಅನ್ನೋದು ನಿಮಗೆ ಗೊತ್ತಾಯ್ತು ಅಲ್ವಾ? ಏನು ಹಾಗಾದ್ರೆ ವಾಟ್ ಈಸ್ ಲಾ ಆಫ್ ಡಿಮ್ಯಾಂಡ್? ವಾಟ್ ಈಸ್ ದ ಡೆಫಿನೇಷನ್ ಆಫ್ ದ ಲಾ ಆಫ್ ಡಿಮ್ಯಾಂಡ್ ನ ನೋಡ್ತಾ ಹೋಗೋಣ. ಏನು ಲಾ ಆಫ್ ಡಿಮ್ಯಾಂಡ್ ಮೀನಿಂಗ್ ಅಂದ್ರೆ ಅದರ್ ಥಿಂಗ್ಸ್ ರಿಮೈನ್ ಕಾನ್ಸ್ಟಂಟ್. ಅದರ್ ಥಿಂಗ್ಸ್ ರಿಮೈನ್ ಕಾನ್ಸ್ಟಂಟ್. Other things remain constant when the price of the commodity increases. When the price of the commodity increases, the demand for the commodity is decreases. Similarly, if the price of the commodity decreases, the demand for that commodity increases. So it is called as a law of demand. The law of demand shows the relationship between price and quantity demanded. The meaning of demand, law of demand ಏನು ಹೇಳುತ್ತೆ ಅಂದ್ರೆ ಅದರ್ ಥಿಂಗ್ಸ್ ರಿಮೈನ್ ಕಾನ್ಸ್ಟಂಟ್. ಎಲ್ಲಾ ಥಿಂಗ್ಸ್ ಏನಾಗಿದೆ? ಕಾನ್ಸ್ಟಂಟ್ ಇದೆ. ಸಪೋಸ್ ಪ್ರೈಸ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಆಗಿರ್ಬೋದು, ಅವನ್ನೆಲ್ಲ ನಾವು ಕಾನ್ಸ್ಟಂಟ್ ಅಲ್ಲಿ ಇಟ್ಕೊಂತೀವಿ. ಅಲ್ಲಿ ಫ್ಲಕ್ಚುಯೇಷನ್ ಆಗ್ತಾ ಹೋದ್ರೆ ಲಾ ಆಫ್ ಡಿಮ್ಯಾಂಡ್ ಅಪ್ಲೈ ಆಗಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೆ ನಾನು ಫಸ್ಟ್ ಹೇಳ್ತಾ ಇದ್ದೀನಿ ಅದರ್ ಥಿಂಗ್ಸ್ ರಿಮೈನ್ ಕಾನ್ಸ್ಟಂಟ್. ಅದರ್ ಥಿಂಗ್ಸ್ ರಿಮೈನ್ ಕಾನ್ಸ್ಟಂಟ್ when the price of the commodity increases, the demand for the commodity is decreases. Similarly, the price of the commodity decreases, the demand for that commodity increases. ಪ್ರೈಸ್ ಜಾಸ್ತಿ ಆದ್ರೆ ಡಿಮ್ಯಾಂಡ್ ನಮ್ಮದು ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಪ್ರೈಸ್ ಕಡಿಮೆ ಆದ್ರೆ ಡಿಮ್ಯಾಂಡ್ ನಮ್ಮದು ಏನಾಗುತ್ತೆ? ಜಾಸ್ತಿ ಆಗುತ್ತೆ. ನಾನು ಅವಾಗಲೇ ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟೆ. ಏನು ಅಂತಂದ್ರೆ ಟೊಮೊಟೊನ ನಾನು ಎಕ್ಸಾಂಪಲ್ ಆಗಿ ಕೊಟ್ಟೆ. ಏನು ಟೊಮೊಟೊಗೆ ಹೆಂಗೆ ಲಾ ಆಫ್ ಡಿಮ್ಯಾಂಡ್ ಅನ್ನು ಅಪ್ಲೈ ಮಾಡ್ತೀವಿ ಅಂದ್ರೆ ಸಪೋಸ್ 1 kg tomato price is 5 rupees. 1 kg ಟೊಮೊಟೊ ಪ್ರೈಸ್ 5 rupees ಇದೆ ಅಂದ್ರೆ ನಿಮ್ಮ ಕ್ವಾಂಟಿಟಿ ಡಿಮ್ಯಾಂಡ್ ಬಂದು ಇದು ಪ್ರೈಸ್. ಕ್ವಾಂಟಿಟಿ ಡಿಮ್ಯಾಂಡ್ ಬಂದು 10 kg ಇರುತ್ತೆ. ಕ್ವಾಂಟಿಟಿ ಡಿಮ್ಯಾಂಡ್ ಆಯ್ತಾ? ಈಗ ಇದ್ದಕ್ಕಿದ್ದಂಗೆ ಪ್ರೈಸ್ ಜಾಸ್ತಿ ಆಗುತ್ತೆ. If the price increases to 5 to 50 rupees, ಪ್ರೈಸ್ ಏನಾಯ್ತು? ಜಾಸ್ತಿ ಆಯ್ತು. ಇದು ಕಾನ್ಸ್ಟಂಟ್ ಪ್ರೈಸ್, ಮಿನಿಮಮ್ ಪ್ರೈಸ್. ಈಗ ಪ್ರೈಸ್ ಏನಾಯ್ತು? if the price increases to 5 to 50 rupees per kg ಟೊಮೊಟೊ. ಈಗ the quantity demand decreases to 5 kgs. ಅಲ್ವಾ? ಅಂದ್ರೆ 1 kg ಟೊಮೊಟೊ ಪ್ರೈಸ್ 5 rupees ಇದ್ದಾಗ ನೀವು 10 kg ಪರ್ಚೇಸ್ ಮಾಡ್ತಾ ಇದ್ದೀರಿ. ಅದೇ 5 rupees ಇದ್ದ ಪ್ರೈಸ್ ಇದಕ್ಕೆ 10 rupees ಗೆ ಜಾಸ್ತಿ ಆಗೋಗ್ಬಿಡುತ್ತೆ. ಸರಿ, 50 rupees ಗೆ ಏನಾಯ್ತು? ಜಾಸ್ತಿ ಆಗ್ತಾ ಹೋಯ್ತು. ಅವಾಗ ನಿಮ್ಮ ಡಿಮ್ಯಾಂಡ್ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ.
quantity demanded. The meaning of the law of demand refers to the when other things remain constant, when the price of the commodity increases, the demand for that commodity decreases. Similarly, the price of the commodity decreases, the demand for that commodity increases. The inverse relationship between price and quantity demanded. The inverse relationship between price and quantity demanded. Ini according to P.A. Samuelson. According to P.A. Samuelson. According to P.A. Samuelson. According to P.A. Samuelson, what is law of demand? You know P.A. Samuelson bandu one of the important economists in economics. ಆಯ್ತಾ ಇವನೊಬ್ಬ ತುಂಬಾ ಪ್ರಮುಖವಾದಂತಹ ಅರ್ಥಶಾಸ್ತ್ರಜ್ಞ. ಇವನು ಏನು ಹೇಳ್ತಾನೆ ಅಂದ್ರೆ ಲಾ ಆಫ್ ಡಿಮ್ಯಾಂಡ್ ಅಂತ ಅಂದ್ರೆ ಪೀಪಲ್ ಬೈ ಮೋರ್ ಅಟ್ ದ ಲೋಯರ್ ಪ್ರೈಸ್, ಪೀಪಲ್ ಬೈ ಮೋರ್ ಅಟ್ ದ ಲೋಯರ್ ಪ್ರೈಸಸ್ ಅಂಡ್ ಬೈ ಲೆಸ್ ಅಟ್ ದ ಹೈಯರ್ ಪ್ರೈಸಸ್ ಅಂತಾರೆ. ಅಂದ್ರೆ ಜನ ಕಡಿಮೆ ಪ್ರೈಸ್ ಅಲ್ಲಿ ಜಾಸ್ತಿ ಕೊಂಡ್ಕೊಳ್ತಾರೆ, ಜಾಸ್ತಿ ಪ್ರೈಸ್ ಅಲ್ಲಿ ಕಡಿಮೆ ಕೊಂಡ್ಕೊಳ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅಕಾರ್ಡಿಂಗ್ ಟು P.A. Samuelson, ವಾಟ್ ಈಸ್ ಲಾ ಆಫ್ ಡಿಮ್ಯಾಂಡ್ ಅಂದ್ರೆ ದ ಲಾ ಆಫ್ ಡಿಮ್ಯಾಂಡ್ refers to the other things remain constant, people buy more at the higher people buy more at the lower prices and buy less at the higher prices. ಕಡಿಮೆ ಪ್ರೈಸ್ ಅಲ್ಲಿ ಜಾಸ್ತಿ ಕೊಂಡ್ಕೊಳ್ತಾರೆ, ಜಾಸ್ತಿ ಪ್ರೈಸ್ ಅಲ್ಲಿ ಕಡಿಮೆ ಕೊಂಡ್ಕೊಳ್ತಾರೆ ಅಂತ ಯಾರು ಹೇಳ್ತಾರೆ? P.A. Samuelson. The P.A. Samuelson, according to P.A. Samuelson, what is law of demand ಅಂದ್ರೆ people buy more at the lower prices and buy less at the higher prices. People buy more at the lower prices and buy less at the higher prices ಅಂತ ಹೇಳಿ ಕರೀತಾ ಹೋಗ್ತಾರೆ. ನೆಕ್ಸ್ಟ್ ಕೆಲವೊಂದು ಈ ಥಿಯರಿನಲ್ಲಿ ಕೆಲವೊಂದು ಅಸಂಪ್ಷನ್ಸ್ ನ ನೋಡ್ತಾ ಹೋಗ್ತೀವಿ. ಆ ಅಸಂಪ್ಷನ್ಸ್ ಯಾವುದು ಅಂದ್ರೆ first one assumption. First one assumption is the income of the consumer is must be remain constant. Income of the consumer is must be remain constant. Consumer income ನಾವು ಏನು ಮಾಡಿದೀವಿ? ಕಾನ್ಸ್ಟೆಂಟ್ ಆಗಿ ಇಟ್ಟಿದ್ದೀವಿ. There is no changes in income of the consumer. Second one is the taste and preferences of the consumer. Taste and preferences. Taste and preferences of the consumer is must be remain constant. Consumer taste and preference ಏನಾಗಿರುತ್ತೆ? Constant ಆಗಿರುತ್ತೆ. There is no changes in consumer taste and preferences. Third one is the price of the commodity. Price of the commodity. The price of the commodity is must be remain constant. There is no changes in a price level. ಪ್ರೈಸ್ ಅಲ್ಲೂ ಸಹ ಯಾವುದೇ ರೀತಿಯಾದಂತಹ ಚೇಂಜಸ್ ಇರೋದಿಲ್ಲ. ನೆಕ್ಸ್ಟ್ ಪ್ರೈಸ್ ಆಫ್ ಅದರ್ ಗೂಡ್ಸ್. ಅದರ್ ಗೂಡ್ಸ್ ಈಸ್ ಮಸ್ಟ್ ಬಿ ರಿಮೈನ್ ಕಾನ್ಸ್ಟೆಂಟ್. ಪ್ರೈಸ್ ಆಫ್ ಅದರ್ ಗೂಡ್ಸ್ ಇಸ್ ಮಸ್ಟ್ ಬಿ ರಿಮೈನ್ ಕಾನ್ಸ್ಟೆಂಟ್. ಪ್ರೈಸ್ ಆಫ್ ಅದರ್ ಗೂಡ್ಸ್ ಸಹ ಏನಾಗಿರುತ್ತೆ? ಅದರ್ ಗೂಡ್ಸ್ ಪ್ರೈಸ್ ಸಹ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ದೇರ್ ಇಸ್ ನೋ ಚೇಂಜಸ್ ಇನ್ ಎ ಪ್ರೈಸ್ ಆಫ್ ಅದರ್ ಗೂಡ್ಸ್. ಲಾಸ್ಟ್ ಒನ್, ದೇರ್ ಇಸ್ ನೋ ಚೇಂಜಸ್ ಇನ್ ವೆದರ್ conditions and no changes in consumer customs and fashion. First one assumption is the income of the consumer is must be remain constant. There is no changes in the income of the consumer. Second one is the taste and preference of the consumer is must be remain constant. There is no changes in consumer taste and preferences. Third one is the price of the commodity. Here the price of the commodity must be remain constant. There is no changes in prices level. There is no changes in prices level and there is no in a fluctuation of prices. Next, price of other goods is must be remain constant. Prices ಸಹ ಏನಾಗ್ತಾ ಇರುತ್ತೆ? ಅಲ್ಲಿ ಕಾನ್ಸ್ಟೆಂಟ್ ಆಗಿರ್ತಾ ಹೋಗುತ್ತೆ. ನೆಕ್ಸ್ಟ್ ವೆದರ್ ಕಂಡೀಷನ್ ಸಹ ಏನಾಗುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ಇಲ್ಲಿ ಸುಮ್ಮನೆ ಅಸಂಪ್ಷನ್ ಮಾಡ್ಕೊಂತಾ ಇರೋದಷ್ಟೇ. ಅಸಂಪ್ಷನ್ ನಾವು ಬೇಸಾಗಿ ಇಟ್ಕೊಂಡು ಥಿಯರಿನ ಹೇಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ವೆದರ್ ಕಂಡೀಷನ್ there is no changes in weather condition
ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಇಂಡಿವಿಜುವಲ್ ಡಿಮ್ಯಾಂಡ್ ಶೆಡ್ಯೂಲ್ ಅಂತ ಹಾಕೋದು. ಇಂಡಿವಿಜುವಲ್ ಡಿಮ್ಯಾಂಡ್ ಶೆಡ್ಯೂಲ್. ನೆಕ್ಸ್ಟ್ ಇಸ್ ದ price of tomato per kg in rupees. Quantity demanded in kgs. 4, 5, 6, 7, 8. Individual demand schedule. The law of demand can be explained with help of simple table. Here, price of tomato per kg in rupees. This is the quantity of demand in kg. Now, one example ತಗೊಂಡಿದ್ದು ಟೊಮೊಟೊನ ಎಕ್ಸಾಂಪಲ್ ತಗೊಂಡು ನಾವು ಏನು ಮಾಡ್ತಾ ಇದೀವಿ, ಈ ಟೇಬಲ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ನೋಡಿ, when the price of tomato per kg in 4 rupees, when the price of 4 rupees, the quantity demand is 12 kg. When the price of tomato per kg in 4 rupees, when the price of tomato per kg in 4 rupees, the quantity demand is 12 kg. Price 4 rupees ಇದ್ದಾಗ rupees ಅಂತ ಹಾಕಿ. When the price of 4 rupees, the quantity demand is 12 kg ಅಲ್ವಾ? ಅಂದ್ರೆ price 4 rupees ಇದ್ದಾಗ ನಾವು ಮಾಡುವಂತಹ ಕನ್ಸ್ಯೂಮರ್ ಮಾಡುವಂತಹ ಡಿಮ್ಯಾಂಡ್ ಎಷ್ಟಿರುತ್ತೆ? 12 kg ಇರುತ್ತೆ. ಅದೇ ರೀತಿ if the price of tomato per kg in 4 rupees, the quantity demand is 12 kg. If the price increases to 4 to 5 rupees, the quantity demand is decreases to 12 to 10 kg. Price ಏನಾದರೂ 4 ಇಂದ 5 ಗೆ ಜಾಸ್ತಿ ಆಗ್ತಾ ಹೋದ್ರೆ the quantity demand ಏನಾಗ್ತಾ ಇದೆ? ಪ್ರೈಸ್ ಇಲ್ಲಿ ಜಾಸ್ತಿ ಆಗ್ತಾ ಇದೆ. The quantity demand is decreases to 12 to 10 kg. Similarly, the price increases to 5 to 6 rupees, the quantity demand decreases to 10 to 8 kgs. Similarly, the price increases to 6 to 7 rupees, 7 to 8 rupees, the quantity demanded decreases to 8 to 6 kgs and 6 to 4 kgs. Now, this observe that if the price of tomato per kg in 4 rupees, the quantity demand is 12 kg. If the price increases to 4 to 5, 5 to 6, 5 to 6, 6 to 7, 6 to 8, the quantity demanded decreases to 12 to 10, 10 to 8, 8 to 6 and 6 to 4 kg. Price ಏನಾಗ್ತಾ ಇದೆ? ಇಲ್ಲಿ ಜಾಸ್ತಿ ಆಗ್ತಾ ಇದೆ. The quantity demand ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. The inverse relationship between price and quantity demanded. Price and quantity demanded. This is shows in simple diagram. Individual demand curve. This is the individual demand schedule. Next individual demand curve ಅಂತ ಹಾಕೋಣ. Quantity demanded. Yeah, OMY price.
tomato per kg in 4 rupees. OX axis ಅಲ್ಲಿ ಪ್ರೈಸ್ ನ ಮೆಷರ್ ಮಾಡಿದೀವಿ, OY axis ನಲ್ಲಿ ಕ್ವಾಂಟಿಟಿ ಡಿಮ್ಯಾಂಡ್ ನ ಮೆಷರ್ ಮಾಡಿದೀವಿ. ಪ್ರೈಸ್ ಎಷ್ಟಿದೆ 4 ಇದೆ. 4 ಅಂದ್ರೆ ನಾವು ಪ್ರೈಸ್ ನ ನಾವು OY axis ಅಲ್ಲಿ ಮೆಷರ್ ಮಾಡಿದೀವಿ. OX axis ಅಲ್ಲಿ ಕ್ವಾಂಟಿಟಿ ಡಿಮ್ಯಾಂಡ್ ನ ಮೆಷರ್ ಮಾಡಿದೀವಿ. ಪ್ರೈಸ್ ಎಷ್ಟಿದೆ 4 ಇದೆ. The quantity demanded will be 12 kg. If the price increases to 4 to 5 rupees, the quantity demanded decreases to 12 to 10 kg. Similarly, if the price increases to 5 to 6 rupees, table nodi, the quantity demanded decreases to 10 to 8 kg. Similarly, if the price increases to 6 to 7 rupees, the quantity demanded decreases to 8 to 10 kg. ಈ ಕಡೆ ಬರ್ತಾ ಇದೆ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ನೋಡಿ, ಡಿಮ್ಯಾಂಡ್ ಏನಾಗ್ತಾ ಇದೆ ಡಿಕ್ರೀಸ್ ಆಗ್ತಾ ಇದೆ, ಈ ಕಡೆ ಬರ್ತಾ ಇದೆ. ನೆಕ್ಸ್ಟ್ ಪ್ರೈಸ್ increases to 7 to 8 rupees, the quantity demanded decreases to 6 to 4 kg. ಈ ಪಾಯಿಂಟ್ಸ್ ನ ನಾವು ಏನು ಮಾಡ್ತೀವಿ, ಲೈನ್ ಹಾಕ್ಬಿಟ್ಟು ಜಾಯಿನ್ ಮಾಡೋಣ. D E F G H I. This is the individual demand curve. In the above diagram, OX axis measured in a quantity demanded. In the above diagram, OX axis measured in a quantity demanded and OY axis measured in a price. OY axis measured in a price. D represents the demand curve. DD is the demand curve. DD is the demand curve. DD is the demand curve. It is downward sloping from left to right. ನೋಡಿ downward ಆಗಿ left ಇಂದ right ಗೆ ಏನಾಗ್ತಾ ಇದೆ ಸ್ಲೋಪ್ ಆಗಿದೆ. So this is shows the inverse relationship between price and quantity demanded. ಇದು ಏನಿರುತ್ತೆ ಅಂದ್ರೆ inverse relationship between price and quantity demanded. DD is the demand curve. It is downward sloping from left to right. This is shows the inverse relationship between price and quantity demanded. Here E F G H I, E F G H I, these points represents the different prices level. E F G H I represents the different prices level. Clear? Next, if the price of tomato per kg is 4 rupees, when the price of tomato per kg is 4 rupees, the quantity demand is 12 kg in the point of E. If the price increases to 4 to 5 rupees, the quantity demanded decreases to 12 to 10 kgs. Similarly, if the price increases to 5 to 6 rupees, if the price increases to 5 to 6 rupees, the quantity demanded decreases to 10 to 8 kgs.
F G H I represents the different prices level. ಇನ್ನೊಂದ್ಸಲ explain ಮಾಡ್ತೀನಿ ನೋಡಿ ಇಲ್ಲಿ the law of demand can be explained with the help of simple diagram. In the above diagram, OX axis measured in a quantity demanded and OY axis measured in a prices. DD represents the different prices level. DD represents the different DD represents the demand curve. E F G H I represents the different prices level. DD represents the demand curve. It is downward sloping from left to right. It is downward sloping from left to right. This is shows the inverse relationship between price and quantity demanded. When the price of tomato per kg is 4 rupees, the quantity demand is 12 kg. If the price increases to 4 to 5 rupees, the quantity demanded decreases to 12 to 10 kg. Similarly, if the price increases to 5 to 6 rupees, 6 to 7 rupees, and 7 to 8 rupees, the quantity demand is decreases to 10 to 8 kg, 3 to 6 kg, and 6 to 4 kg. Finally, the law of demand shows the inverse relationship between price and quantity demanded. ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇಲ್ಲಿ ಏನು ಲಾ ಆಫ್ ಡಿಮಾಂಡ್ ಅಂತ ಇನ್ನೊಂದ್ಸಲ ಕ್ಲಿಯರ್ ಕಟ್ ಆಗಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಇಲ್ಲಿ ಏನು ವಾಟ್ ಈಸ್ ಲಾ ಆಫ್ ಡಿಮಾಂಡ್ ಅಂತಂದ್ರೆ the law of demand shows the relationship between the quantity demanded and the price of the commodity. The definition of law of demand is other things remain constant when the price of the commodity increases, the quantity demand is decreases. Similarly, the price of the commodity decreases, the demand for the commodity is increases. The inverse relationship between price and quantity demanded. According to P.A. Samuelson, what is law of demand ಅಂತಂದ್ರೆ the law of demand refers to the when the people buy more at lower prices and buy less at the higher prices ಅಂತ ಹೇಳ್ತಾರೆ. ನೆಕ್ಸ್ಟ್ ಕೆಲವೊಂದು ಅಸಂಪ್ಷನ್ ಬರುತ್ತೆ ಅದರಲ್ಲಿ taste and preference of the consumer and the weather condition, income of the consumer and price of the commodity is must be remain constant. There is no changes in weather condition and there is no changes in income of the consumer and there is no changes in consumer fashions and customs. These are the assumption of the law of demand. Next one is the individual demand schedule. This is the price of tomato per kg in rupees. This is the quantity of demand in kgs. This is the price line. This is the quantity demand. Next, when the price of tomato per kg is 4 rupees, the quantity demand is 12 kg. If the price increases to 4 to 5 rupees, the quantity demanded decreases to 12 to 10 kg. Similarly, if the price increases to 4 to 5, 5 to 6, 6 to 7, 7 to 8, the quantity demand is decreases to 12 to 8, 8 to 6, 6 to 4 kg. This is shows in simple diagram. In the above diagram, OX axis measured in a quantity demanded and OY axis measured in a price. DD represents the demand curve. It is downward sloping from left to right. This is shows the inverse relationship or opposite relationship between price and quantity demanded. E F G H I represents the different prices level. Here the price is 4 rupees. The quantity demand is 12 kg. Similarly, the price increases to 4 to 5, 5 to 6, 6 to 7, 7 to 8. The quantity demand decreases to 12 to 10, 10 to 8, 8 to 6, 6 to 4 kg. Finally, the law of demand shows the relationship between price and quantity demanded. Innೂ simple ಆಗಿ ಹೇಳೋದಾದ್ರೆ the law of demand shows the relationship between price and demand. Higher the